ಮಳೆ ಮಾಸಾಚರಣೆಯ ಅಂಗವಾಗಿ ಮೈಸೂರಿನ ಕೃಷ್ಣರಾಜ ಠಾಣೆಯ ಪೊಲೀಸರು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ರು. ಮನೆಗೆ ಬೀಗ ಹಾಕಿಕೊಂಡು ಹೋಗುವಂತಹ ಸಂದರ್ಭಗಳಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು, ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುವಾಗ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು, ಸರಗಳ್ಳತನ ಮತ್ತು ಮೊಬೈಲ್ ದರೋಡೆ ಕುರಿತು ಎಚ್ಚರಿಕೆ, ಆನ್ಲೈನ್ ವಂಚನೆ ಪ್ರಕರಣಗಳ ಬಗ್ಗೆ ಎಚ್ಚರಿಕೆ ಮುಂತಾದವುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಕರಪತ್ರಗಳನ್ನು ಹಂಚಲಾಯಿತು. ತುರ್ತು ಸಂದರ್ಭಗಳಲ್ಲಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಒಳಗೊಂಡ ಕರಪತ್ರಗಳನ್ನು ವಿತರಿಸಲಾಯಿತು. ಸಿಂಹಾದ್ರಿಯ ಸಿಂಹ ಎಂಬ ಸಿನಿಮಾದಿಂದ ಪ್ರೇರಿತರಾಗಿ ಒಂದು ಗ್ರಾಮದ ನಿವಾಸಿಗಳು ಭಿಕ್ಷುಕನನ್ನೇ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಲಿಸಿರುವ ಪ್ರಕರಣ ನಡೆದಿದೆ. ನಂಜನಗೂಡು ತಾಲೂಕಿನ ಹುಳಿಮಾವು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಸೇರಿರುವ ಬೊಕ್ಕಹಳ್ಳಿ ಗ್ರಾಮದ ಯುವಕರು ಈ ವಿನೂತನ ಪ್ರಯತ್ನ ಮಾಡಿದ್ದು ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರೆಲ್ಲರ ಗಮನ ಸೆಳೆದಿದ್ದಾರೆ. ಊರೂರು ತಿರುಗುತ್ತಾ ಭಿಕ್ಷೆ ಬೇಡಿ ಹೊಟ್ಟೆ ಹೊರೆಯುತ್ತಿದ್ದ, ಬಸ್ ನಿಲ್ದಾಣದಲ್ಲೋ ಮತ್ತೆಲ್ಲೋ ರಾತ್ರಿ ಕಳೆಯುತ್ತಿದ್ದ ಭಿಕ್ಷುಕ ಅಂಕನಾಯಕ ಓರ್ವ ವಿಕಲಾಂಗನಾಗಿದ್ದು, ಇದೀಗ ಗ್ರಾಮದ ಯುವಕರ ಬೆಂಬಲದಿಂದ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದು ಚುನಾವಣಾ ಪ್ರಚಾರದಲ್ಲೂ ತೊಡಗಿದ್ದಾನೆ. ಭಿಕ್ಷೆ ಬೇಡುವುದೇ ಕಾಯಕವಾಗಿದ್ದ ಅಂಕನಾಯಕ ಎಂಬ ಅಭ್ಯರ್ಥಿಗೆ ಸುತ್ತಮುತ್ತಲಿನ ಗ್ರಾಮಗಳ ಪ್ರತಿಯೊಂದು ಬೀದಿ, ಪ್ರತಿಯೊಂದು ಮನೆಯೂ ಪರಿಚಯವಿದ್ದು, ತನಗೆ ಅನ್ನ ಹಾಕುತ್ತಿದ್ದ, ಕಾಸು ಕೊಡುತ್ತಿದ್ದ ಮನೆಗಳಿಗೆ ತೆರಳಿ ಇದೀಗ ಮತಭಿಕ್ಷೆ ಬೇಡುತ್ತಿದ್ದಾನೆ. ಈ ಹಿಂದೆ ಸದರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದ ವ್ಯಕ್ತಿ ಗ್ರಾಮ ಅಭಿವೃದ್ಧಿಗೆ ಯಾವುದೇ ಕೆಲಸ ಮಾಡದ ಕಾರಣ ಸಿಟ್ಟಿಗಿದ್ದ ಯುವಕರು ಅಂಕನಾಯಕನನ್ನು ಕರೆತಂದು ನಾಮಪತ್ರ ಸಲ್ಲಿಸುವಂತೆ ಮಾಡಿ ಚುನಾವಣೆಗೆ ನಿಲ್ಲಿಸಿದ್ದಾರೆ. ಅಂಕನಾಯಕನಿಗೆ ಪ್ರತಿಸ್ಪರ್ಧಿಯಾಗಿ ಮತ್ತೋರ್ವ ವ್ಯಕ್ತಿ ಚುನಾವಣಾ ಕಣದಲ್ಲಿದ್ದು, ಅವರಿಗಿಂತ ಒಂದೇ ಒಂದು ಮತ ಹೆಚ್ಚು ಪಡೆದರೂ ಗೆಲುವು ಅಂಕನಾಯಕರ ಪಾಲಾಗಲಿದೆ. ಹೀಗಾಗಿ ಸದರಿ ಕ್ಷೇತ್ರದ ಮತದಾರರಲ್ಲಿ ಕುತೂಹಲ ಹೆಚ್ಚಾಗಿದ್ದು, ಡಿಸೆಂಬರ್ 27ರಂದು ನಡೆಯಲಿರುವ ಚುನಾವಣೆಯಲ್ಲಿ ಕ್ಷೇತ್ರದ ಜನತೆ ಯಾರನ್ನು ಗೆಲ್ಲಿಸಲಿದ್ದಾರೆ ಎಂಬುದನ್ನು ಕಾದು ಮೈಸೂರು ಜಿಲ್ಲಾ ಛಾಯಾ ಸ್ನೇಹ ಸೌಹಾರ್ದ ಸಹಕಾರಿ ನಿಯಮಿತ ಸಂಸ್ಥೆಯ 2019-20 ಸಾಲಿನ ಮತ್ತು 2ನೇ ವಾರ್ಷಿಕ ಮಹಾಸಭೆಯು ಡಿಸೆಂಬರ್ 24ರ ಗುರುವಾರ ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ಜಿಎಂ ಸುದರ್ಶನ್ ಅವರು, ಮೈಸೂರಿನ ದೇವರಾಜ ಅರಸು ರಸ್ತೆಯಲ್ಲಿರುವ ಲೋಕಾಭಿರಾಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿರುವ ಸಭೆಯನ್ನು ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಉದ್ಘಾಟಿಸಲಿದ್ದಾರೆ. ಸಂಸನಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶರಣಗೌಡ ಪಾಟೀಲ ಅವರು ಸಂಸ್ಥೆಯ ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಲಿದ್ದಾರೆ ಎಂದರು. ಹಿರಿಯ ಛಾಯಾಗ್ರಾಹಕರಾದ ಮೈಸೂರಿನ ಸುಬ್ಬಣ್ಣ, ಕೊಳ್ಳೇಗಾಲದ ನಾಗೇಶ್ ಅವರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಗುತ್ತದೆ ಎಂದು ಸುದರ್ಶನ್ ತಿಳಿಸಿದರು. ಸಂಸ್ಥೆಯ ಎಲ್ಲ ಸದಸ್ಯರು ಮಹಾಸಭೆಗೆ ಆಗಮಿಸಬೇಕು, ಬರುವಾಗ ಪಾಸ್ಬುಕ್ ತರಬೇಕು ಎಂದು ಕೋರಿದ ಅವರು, ಕೋವಿಡ್ ಮಾರ್ಗಸೂಚಿಗಳ ಪ್ರಕಾರ ಎಲ್ಲರೂ ಮಾಸ್ಕ್ ಧರಿಸಿ ಆಗಮಿಸಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಬ್ಯಾಂಕಿನ ಅಧ್ಯಕ್ಷರಾದ ಎಂಎಸ್ ರಾಜೇಂದ್ರ ಕುಮಾರ್, ನಿರ್ದೇಶಕರಾದ ಎಂಆರ್ ಉಮೇಶ್, ಮೈತ್ರಿ ಸುರೇಶ್, ಕಾರ್ಯದರ್ಶಿ ಆರ್ ಲಕ್ಷ್ಮೀದೇವಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರ ಯೂನಿಯನ್ ಬ್ಯಾಂಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶ್ರೀ ಶರಣಗೌಡ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಈ ವರ್ಷದ ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಲಿದ್ದಾರೆ. ಈ
ಹೆಚ್ಚಿನ ವಿಷಯಗಳನ್ನು ಸುದರ್ಶನ ಸರ್ ಅವರು ತಿಳಿಸ್ಕೊಡ್ತಾರೆ. 7 ಗಂಟೆ ಕಾಲ ನಮ್ಮ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಅವರು ಈಗಲೂ ಸಹ 75 ವರ್ಷ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ನಾವು ಅವರ ಒಂದು ಸೇವೆಯನ್ನು ಪರಿಗಣಿಸಿ ನಮ್ಮ ಸಂಸ್ಥೆಯಿಂದ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಮೈಸೂರಿನಿಂದ ಹಿರಿಯ ಛಾಯಾಗ್ರಾಹಕರು ಸುಬ್ಬಣ್ಣ ಅಂತ ಹೇಳಿ ಈಗಲೂ ಸಹ ಅವರು 70 ವರ್ಷ ವಯೋವೃದ್ಧರು ಹಿರಿಯರು ಇಂದು ಸಹ ತಮ್ಮನ್ನ ಛಾಯಾಗ್ರಹಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದೊಂದು ನಮ್ಮ ಛಾಯಾಗ್ರಾಹಕರಿಗೋಸ್ಕರವೇ ನಮ್ಮಿಂದ ನಮ್ಮೆಲ್ಲರಿಗಾಗಿ ಎಂಬ ಧ್ಯೇಯದೊಂದಿಗೆ ಎಲ್ಲ ಛಾಯಾಗ್ರಾಹಕರಿಂದಲೇ ಒಂದು ಮೊದಲ ಬಾರಿಗೆ ಕರ್ನಾಟಕದಿಂದ ಇದು ನಾವು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಇದರಲ್ಲಿ 2-3 ಜಿಲ್ಲೆಗಳನ್ನು ಸೇರಿಸಿಕೊಂಡು ಸಹ ನಾವು ಮಾಡ್ತಾ ಇದ್ದೀವಿ. ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ, ಮಂಡ್ಯ ಜಿಲ್ಲೆ, ಈ 3 ಜಿಲ್ಲೆಗಳಿಂದ ನಾವು ಈ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ದು. ಇದು 2ನೇ ವರ್ಷದ ವಾರ್ಷಿಕ ಮಹಾಸಭೆ. ನಾವು ಕನ್ನಡಿಗರಿಗೆ ವರದಾನವಾಗಿರುವ ಡಾಕ್ಟರ್ ಸರೋಜಿನಿ ಮಹಿಷಿ ಆಯೋಗದ ಪರಿಷ್ಕೃತ ವರದಿಯನ್ನು ಕಾಯ್ದೆಯಾಗಿ ಜಾರಿಗೆ ತರದೆ ಏಕಾಏಕಿ ಮರಾಠ ಅಭಿವೃದ್ಧಿ ನಿಗಮ ರಚಿಸಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಕದಂಬ ಸೈನ್ಯ ಕನ್ನಡ ಸಂಘಟನೆ ಮತ್ತು ಜಾತ್ಯತೀತ ಮಹಿಳಾ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇಂದು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿಯಿಂದ ಕಂಗಾಲಾಗಿ ಬದುಕು ಕಳೆದುಕೊಂಡವರ ನೆರವಿಗೆ ಸರ್ಕಾರ ಧಾವಿಸಲಿಲ್ಲ. ಗಡಿನಾಡ ಕನ್ನಡಿಗರ ಸ್ಥಿತಿ ಗಂಭೀರವಾಗಿದ್ದರೂ ಅವರ ರಕ್ಷಣೆ ಮಾಡಲಿಲ್ಲ. ಗೋವಾದಲ್ಲಿ ಕನ್ನಡಿಗರನ್ನು ಹೊರದಬ್ಬುವ ಕಾರ್ಯ ನಡೆಯುತ್ತಿದ್ದರೂ ಮುಖ್ಯಮಂತ್ರಿ ಯಡಿಯೂರಪ್ಪ ನಿರ್ಲಕ್ಷ್ಯ ವಹಿಸಿದ್ದಾರೆ. ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ ತಮಿಳು ಅಭಿವೃದ್ಧಿ ಪ್ರಾಧಿಕಾರ ರಚಿಸಲು ತಮ್ಮ ಸರ್ಕಾರ ಸಿದ್ಧ ಎಂದು ಘೋಷಣೆ ಮಾಡಿದ್ದಾರೆ. ಹೀಗೆ ಕನ್ನಡಿಗರು ಮತ್ತು ಪರಭಾಷಿಕರ ನಡುವೆ ಕರ್ನಾಟಕದಲ್ಲಿ ದ್ವೇಷ ಹುಟ್ಟಿಸುವ ಘನ ಕಾರ್ಯ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಕದಂಬ ಸೈನ್ಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್, ಜಾತ್ಯತೀತ ಮಹಿಳಾ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಕನ್ನಡ ರತ್ನ ಮತ್ತಿತರರು ಪಾಲ್ಗೊಂಡಿದ್ದರು. ಕನ್ನಡ ಕುಲಮಕ್ಕಳೇ, ಕದಂಬ ಸೈನ್ಯ ಕನ್ನಡ ಸಹೋದರಿ ಸಂಘಟನೆ ಆದಂಥ ಜಾತ್ಯತೀತ ಮಹಿಳಾ ರಕ್ಷಣಾ ವೇದಿಕೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮರಾಠಿ ಅಭಿವೃದ್ಧಿ ನಿಗಮ ಆದೇಶವನ್ನು ಹಿಂಪಡಿಬೇಕು, ಕನ್ನಡಿಗರ ಉದ್ಯೋಗದಾತೆ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಜಾರಿ ಮಾಡಬೇಕು. ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ, ನಿಮಗೆ ಮರಾಠಿಗರ ಮತ ಬೇಕೇ, ಕನ್ನಡಿಗರ ಮತ ಬೇಕೇ ಬೇಡವೇ? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಭವ್ಯ, ಕನ್ನಡವೇ ದಿವ್ಯ. ಕನ್ನಡವೇ ನಮ್ಮ ಕರ್ನಾಟಕದ ಎಲ್ಲರ ಕಣ್ಮಣಿ ಹಾಗೂ ಅವರ ರಕ್ತ ನಾಡಿಗಳಲ್ಲಿ ಪ್ರತಿಯೊಂದೂ ಕೂಡ ಕನ್ನಡ ಕನ್ನಡ ಅಂತಲೇ ನುಡಿತಾ ಇದೆ. ಇಂಥ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಒಂದು ರಾಜಕೀಯ ವ್ಯಕ್ತಿಗಳು ಕನ್ನಡಿಗರ ಮತ ತಗೊಂಡು ಅವರು ಗೆದ್ದು ಅವರು ಪದವಿಯಲ್ಲಿ ಮೆರೆಯುತ್ತಿರುವಂತಹ ಒಂದು ಅಧಿಕಾರಿಗಳೇ ಕರ್ನಾಟಕದಲ್ಲಿ ಕನ್ನಡಿಗರೇ ಮೇಲುಗೈ ಅಂತ ನಿಮಗೆ ಗೊತ್ತು. ಅವರ ಮತಗಳಿಂದ ನೀವು ಮೆರಿತಾ ಇದ್ದೀರಲ್ಲ, ಇವಾಗ ನಿಮಗೆ ಕನ್ನಡಿಗರ ನೆನಪಾಗಲ್ವಾ? ಕೆಲವು ವೋಟ್ ಬ್ಯಾಂಕ್ಗೋಸ್ಕರ ನಮ್ಮ ಕರ್ನಾಟಕಕ್ಕೆ ಕನ್ನಡಿಗರಿಗೆ ನೀವು ಮೋಸ ಮಾಡಿದ್ದೀರಾ. ಇದು ಎಷ್ಟರ ಮಟ್ಟಿಗೆ ನ್ಯಾಯ ಸ್ವಾಮಿ? ನೀವು ಮರಾಠಿ ಅಭಿವೃದ್ಧಿ ನಿಗಮ ಆದೇಶವನ್ನು ನೀವು ಮಾಡ್ತೀರಾ, ನಿಗಮ ಸಮುದಾಯ ನಿಗಮವನ್ನು ಮಾಡ್ತೀರಾ. ಅದೇ ರೀತಿ ಡಾಕ್ಟರ್ ಸರೋಜಿನಿ ಪರಿಷ್ಕೃತಿ ಜಾರಿಗೆ ಯಾಕ್ರಿ ಮಾಡಲ್ಲ ನೀವು? ಅದನ್ನ ಮಾಡೋಕ್ಕೆ ನಿಮಗೆ ಧೈರ್ಯ ತಾಕತ್ತಿದೆ, ಇದೆಲ್ಲ ಮಾಡೋಕ್ಕೆ ನಿಮಗೆ ಹೇಳಿಗಳೇನ್ರಿ ನೀವು? ಮೈಸೂರಿನ ಕುಂಬಾರಕೊಪ್ಪಲು ಗ್ರಾಮದ ಬಸ್ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಶಾಸಕರಾದ ಎಲ್ ನಾಗೇಂದ್ರ ಇಂದು ಚಾಲನೆ ನೀಡಿದರು. ಕುಂಬಾರಕೊಪ್ಪಲಿನ ಮೊದಲನೇ ಬಸ್ ನಿಲ್ದಾಣದಲ್ಲಿ 35 ಲಕ್ಷ ರುಗಳ ವೆಚ್ಚದಲ್ಲಿ ಹೈಟೆಕ್ ಮಾದರಿಯ ಬಸ್ ನಿಲ್ದಾಣ ನಿರ್ಮಿಸಲು ಇಂದು ಶಂಕುಸ್ಥಾಪನೆ ನೆರವೇರಿದ್ದು, ನಗರ ಪಾಲಿಕೆಯ ಎಸ್ಎಫ್ಸಿ ಶಾಸಕರ ವಿವೇಚನಾ ಅನುದಾನದ ಅಡಿಯಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಜೊತೆಗಿದ್ದರು. ಬನ್ನಿ
ನಮ್ಮ ಬೈಲಪ್ಪಣ ಎಲ್ಲ ಒಂದ್ ಕಡೆ ನೋಡಿದ್ರೆ ಆಮೇಲೆ ಪೂಜೆ ಮಾಡಿ ನೀಲಿ ಕಡೆಗೆ. ಭಾರತದಲ್ಲಿ ಗಾಂಧಿ ಮತ್ತು ಅವರ ಸಮಕಾಲೀನರು ಎಂಬ ವಿಷಯ ಕುರಿತು 2 ದಿನಗಳ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣವನ್ನು ಡಿಸೆಂಬರ್ 23ರಂದು ಮತ್ತು 24ರಂದು ಹಮ್ಮಿಕೊಳ್ಳಲಾಗಿದೆ. ಮಾನಸ ಗಂಗೋತ್ರಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ಈ ವೆಬಿನಾರ್ ಅನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಅವರು ಉದ್ಘಾಟಿಸಲಿದ್ದಾರೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮೈಸೂರು ವಿಶ್ವವಿದ್ಯಾನಿಲಯದ ಗಾಂಧಿ ಅಧ್ಯಯನ ಕೇಂದ್ರದ ನಿರ್ದೇಶಕ ಎಂಎಸ್ ಶೇಖರ್ ಅವರು ಡಿಸೆಂಬರ್ 23ರಂದು ಬೆಳಗ್ಗೆ 10 ಗಂಟೆಗೆ ವೆಬಿನಾರ್ ಉದ್ಘಾಟನೆಯಾಗಲಿದೆ ಎಂದರು. ಪರ್ಸನಾಲಿಟಿಗಳಲ್ಲಿ ಅತ್ಯಂತ ಮುಖ್ಯ ಇದು ಯಾಕೆ ಅಂದರೆ ಗಾಂಧೀಜಿಯವರು ಪ್ರೀತಿಯೊಂದೇ ಮಾನವರೆಲ್ಲರನ್ನು ಕೂಡಿಸಬಲ್ಲದು ಅನ್ನುವಂತಹ ತಮ್ಮ ಅನುಭವಾತ್ಮಕವಾದಂಥ ಚಿಂತನೆಗಳ ಮೂಲಕ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ಅಯಸ್ಕಾಂತದ ರೀತಿ ಪ್ರೀತಿಯನ್ನು ಉಣಗೊಳಿಸಲು ಸ್ಥಾಪನೆಗೊಂಡಿವೆ. ಅಹಿಂಸಾ ನೆಲೆಯಿಂದ ಸರಳಸಂತರಾದ ಗಾಂಧೀಜಿಯವರ ಬಗ್ಗೆ ಜಗತ್ತಿನಾದ್ಯಂತ ಹಲವಾರು ಬಗೆಯಲ್ಲಿ ಅಧ್ಯಯನಗಳು, ಸಂಶೋಧನೆಗಳು, ಚಿಂತನೆಗಳು ನಿರಂತರವಾಗಿ ನಡೆಯುತ್ತಿದೆ. ಈ ದೃಷ್ಟಿಯಿಂದ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ಕೇಂದ್ರ ಗಾಂಧಿ ಭವನ ನಿರಂತರವಾಗಿ ರಾಷ್ಟ್ರಮಟ್ಟದ ಹಲವಾರು ವಿಚಾರಗೋಷ್ಠಿಗಳು, ಸಂವಾದಗಳು, ಉಪನ್ಯಾಸಗಳನ್ನು ನಡೆಸುತ್ತಾ ಬಂದಿದೆ. ಸ್ನೇಹಿತರೆ, ಕೊರೋನಾದಂಥ ಸಂದರ್ಭದಲ್ಲೂ ಕೂಡ ಗಾಂಧೀಜಿಯವರ ವಿಚಾರಗಳನ್ನು ಕೂಡ ಎಷ್ಟು ಪ್ರಸ್ತುತ ಅನ್ನೋದು ನಮಗೆಲ್ಲರೂ ಕೂಡ ಗೊತ್ತು. ಈ ದೃಷ್ಟಿಯಿಂದ ಈ ತಿಂಗಳು 23/12/2020 ಮತ್ತು 24/12/2020 ಈ 2 ದಿನಗಳ ಕಾಲ ಗಾಂಧೀಜಿ ಅಂಡ್ ಈಸ್ ಕಾಂಟೆಂಪರರೀಸ್ ಇನ್ ಇಂಡಿಯಾ, ಭಾರತದಲ್ಲಿ ಗಾಂಧಿ ಮತ್ತು ಅವರ ಸಮಕಾಲೀನರು. ಸ್ನೇಹಿತರೆ, ಗಾಂಧೀಜಿಯವರ ಜೊತೆ ಸಮಕಾಲೀನರಾಗಿದ್ದು ಹೇಗೆ ಗಾಂಧಿ ಮುಖಾಮುಖಿ ಆಗ್ತಾರೆ ಅನ್ನೋದು ಬಹಳ. ಪೌರ ಕಾರ್ಮಿಕರ ನೇಮಕಾತಿಯಲ್ಲಿ ರೋಸ್ಟರ್ ಪದ್ಧತಿಯನ್ನು ರದ್ದುಗೊಳಿಸುವುದು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾ ಸಫಾಯಿ ಕರ್ಮಚಾರಿ ವಿಚಕ್ಷಣಾ ಜಾಗೃತಿ ಸಮಿತಿ ಆಗ್ರಹಿಸಿದೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಮಿತಿಯ ಸದಸ್ಯರು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಮತ್ತು ಪೌರ ಕಾರ್ಮಿಕರ 20 ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. 700 ಜನಸಂಖ್ಯೆಗೆ ಒಬ್ಬರಂತೆ ಪೌರ ಕಾರ್ಮಿಕರ ನೇಮಕಾತಿಯನ್ನು ರದ್ದುಪಡಿಸಿ 500ಕ್ಕೆ ಒಬ್ಬರಂತೆ ನೇಮಕ ಮಾಡಬೇಕು. ಪೌರ ಕಾರ್ಮಿಕರ ಹುದ್ದೆಯನ್ನು ಸರ್ಕಾರಿ ನೌಕರಿ ಎಂದು ಪರಿಗಣಿಸಬೇಕು. ಜ್ಯೋತಿ ಸಂಜೀವಿನಿ ಯೋಜನೆ ಆರೋಗ್ಯ ಕಾರ್ಡ್ ಅನ್ನು ನಗದು ರಹಿತ ಮಾಡಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿ ವೇತನ ನೀಡುವಾಗ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಎಂಬ ಪದ ಬಳಕೆ ಕೈಬಿಟ್ಟು ಸಫಾಯಿ ಕರ್ಮಚಾರಿಗಳು ಎಂದು ಬದಲಾಯಿಸಬೇಕು. ಪೌರ ಕಾರ್ಮಿಕರಿಗೆ 25 ಲಕ್ಷ ರು ಅಪಘಾತ ಪರಿಹಾರ ಯೋಜನೆಯನ್ನು ಜಾರಿಗೊಳಿಸಬೇಕು. ಪೌರ ಕಾರ್ಮಿಕರು ಮರಣ ಹೊಂದಿದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ 50,000 ರು ನೀಡಬೇಕು ಎಂಬ ಬೇಡಿಕೆಗಳು ಸೇರಿದಂತೆ 20 ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಅಧಿಕಾರಗಳನ್ನು ಹೆಚ್ಚಿನ ರೀತಿಯಲ್ಲಿ ನೀಡಿರುವಂತಹ ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೂ ಉಪಮುಖ್ಯಮಂತ್ರಿಯಾದ ಗೋವಿಂದ ಕಾರಜೋಳ ಅವರು, ಹಾಗೆ ಬಿಜೆಪಿಯ ಹಿರಿಯ ಮುಖಂಡರು ಆದ ಸಂತೋಷ್ ಜಿ ಅವರು ಹಾಗೂ ನಮ್ಮ ದಲಿತ ಮುಖಂಡರು, ಹಿರಿಯರು, ಹೋರಾಟಗಾರರು ಪ್ರಸಾದಣ್ಣವರು, ಹಾಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಆದೇಶಗಳು ಏನಿದೆ ಅದು ಇವತ್ತು ಪರಿಪೂರ್ಣವಾಗಿ ಜಾರಿಗೆ ತರುವಂಥ ವ್ಯವಸ್ಥೆ ನಾವೆಲ್ಲ ಸರ್ಕಾರ ಕೂಡಿ ಎಲ್ಲ ಅಧಿಕಾರಿಗಳಲ್ಲಿ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಒಂದು ಯೋಜನೆಗಳಿರ್ಬೋದು, ಅವರ ಆರ್ಥಿಕತೆ ಇರ್ಬೋದು, ಉದ್ಯೋಗ ಭದ್ರತೆ ಇರ್ಬೋದು, ವಿದ್ಯೆಗಿರ್ಬೋದು, ಕೆಲವು ನಾನಾ ರೀತಿಯ ಸೌಕರ್ಯಗಳಿವೆ. ಅದು ಅಧಿಕಾರಿಗಳಲ್ಲಿ ನಾವು ಇವತ್ತು ಕೇಳ್ಕೊಳ್ಳೋದಂದ್ರೆ ಎಲ್ಲ ಸರ್ಕಾರಗಳಲ್ಲೂ ಎಲ್ಲ ಯೋಜನೆಗಳಿದೆ. ಅಂದರೆ ಇವತ್ತು ನಾವೆಲ್ಲ